ಶೌಚಾಲಯಗಳು ಇರಬೇಕಾಗಿತ್ತು? ಅದೀಗ ಡಾರ್ಮೆಂಟ್ನೂ ಆಗತೈತೆ. ಎಷ್ಟು ಶೌಚಾಲಯ ಅದಾವ್ರಿ? 16 ಸರಿ ಹೋಗ್ತಾವಂತ ಎಲ್ಲಿ ಕಟ್ಟಿಸ್ತೀರಿ? ಇಲ್ಲಿ ಸದ್ಯಕ್ಕೆ ನನ್ನ ಮಟ್ಟಿಗೆ ಸರಿ ಹೋಗ್ತಾವ್ರಿ ಎಲ್ಲವೂ. ಬಟ್ ಸೇಫ್ಟಿ ಟ್ಯಾಂಕ್ ಇನ್ನೊಂದು ಆಗ್ಬೇಕ್ರಿ. ಅದು ಅಷ್ಟ ನಾವು ಮುಂದೆ ಟ್ಯಾಂಕ್ ಮಾಡಿಸ್ಕೊಡ್ರಿ. ಅದನ್ನ ತಗೊಳ್ರಿ, ಪ್ಲಾನ್ ಮತ್ತೆ ಮೇಡಮ್, ಇಲ್ಲಿ ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ನಾವು ಕುಂದ್ರಕ್ಕೆ ಸುಮಾರು ಕುಂತಿದ್ರೆ ಇಲ್ಲಿ ಬೇರೆ ಮನೆಯಿಂದ ಬಂದು ಇಲ್ಲಿ ಹೆಣ್ಮಕ್ಳೆಲ್ಲ ವಸ್ತಿ ನಿಲ್ದಾರ. ಒಂದ್ಸಾರಿ ನೋಡ್ರಿ ಇಲ್ಲಿ ವಾತಾವರಣ ಹೆಂಗೈತಿ. ಒಂದು ಆರೋಗ್ಯ ಇಲಾಖೆಯವರಾಗಲಿ ಪಂಚಾಯತ್ವರೆಲ್ಲ ಬಂದು ಒಂದು ಮುರ್ಚಿ ಪುಡಿ ಹೊಡೆದಿಲ್ಲ, ಏನಿಲ್ಲ, ವಾಸನೆ ನಮಗೆ ಕುಂದ್ರಾಕಾಗೋದಾಗೈತಿ. ಆಮೇಲೆ ಕಂಪೌಂಡ್ ನೀವು ಕಟ್ಟಿಸ್ಕೊಡ್ರಿ. ನಿಮ್ಗೆ ಸಾಧ್ಯ 10 ಬಸ್ ಒಳಗೆ 10 ಬಸ್ ಒಳಗೆ ನೋಡ್ರಿ. ಅವ್ರ ಕೆಲಸ ಅವ್ರು ಮಾಡ್ತಾರೆ ಮೇಡಮ್. ನಿಮ್ಮ ಇದಕ್ಕೆ ಸಂಬಂಧಪಟ್ಟ ಜನ ಹೇಳ್ರಿ ಮೇಡಮ್. ನಾನು ಕಂಪೌಂಡ್ ಕಟ್ಟಿಸ್ರಿ. ಹೆಣ್ಮಕ್ಳು ಇರೋದ್ರಿಂದ ಕಂಪೌಂಡಿಗೆ ಈಗಾಗಲೇ ನಾನು ಡಿವೈಪಿಸಿಗೆ ಮಾತಾಡ್ಕೊಂತ ಬಂದೇನ್ರಿ. ಅವ್ರು ಸರ್ ಅದು ಒಮ್ಮಕ್ಲಿಂಗ್ ಹಾಕಿದ ತಕ್ಷಣ ಬರುದಿಲ್ರಿ. ಶಿಕ್ಷಣ ಇಲಾಖೆ ಅಂದಾಗ ಒಂದು ವಸತಿನಿಲ್ಲ ಆಗಲಿ ಶಾಲೆ ಆಗಲಿ ಅದಕ್ಕೆ ಕಳಿಸ್ಬೇಡ್ರಿ ಅಂತ ಇರ್ತೈತಿ. ಯಾವ ಕಡೆನೂ ವಾರ್ಡನ್ ಇಲ್ಲೇ ಇರ್ಬೇಕು. ಇಲ್ಲೇ ಇರ್ತಿರಿಲ್ಲ. ವಾರ್ಡನ್ ಇಲ್ಲದಾರಿ. ಅವ್ರ ಪ್ಯೂನ್ ನಿಮ್ಗೆ ಒಪ್ಕೊಳ್ತೀವಿ ಸರ್. ನಾವು ನಿಮ್ಮ ಇದಕ್ಕೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಹೊರತು ಮತ್ತೆ ಯಾವುದೇ ಕಾರಣಕ್ಕಿಲ್ರಿ. ನೀವು ಮಾಡಿದ್ರೆ ನಾವು ಹೋರಾಟ ಮಾಡುವಂತ ಸಂದರ್ಭ ಬರುದಿಲ್ಲ, ಪರಿಸ್ಥಿತಿ ಬರುದಿಲ್ರಿ. ಹಾಕಿದ ತಕ್ಷಣ ಬರುದಿಲ್ಲ. ಹಾಕಿದ ತಕ್ಷಣ ಅಲ್ಲ ಮೇಡಮ್, 10 ವರ್ಷ ಆದ ಸಾಲಾಗಿ ಇದು ವಸತಿನಿಲ್ಲ ಆಗಿ 10 ವರ್ಷದಿಂದ ಪರಿಸ್ಥಿತಿ ಅಂದ್ರೆ ಹೆಂಗ್ರಿ? ಈಗ ಹೊಸದಾಗಿಲ್ರಿ. ಹೋಗ್ಬಿಟ್ರೆ 1 ವರ್ಷ ಆಗಿದ್ದ ನಾವು ಸಮಯ ಕೊಟ್ಟಿದ್ದೀನಿ ಮಗ. ಮೇಡಮ್ ಅವ್ರ ಸುತ್ತಲಕ ವಾತಾವರಣ ಜೀನಿ ಈ ಕಡೆ ಕಂಪೌಂಡ್ ಇನ್ನೊಂದು ಅಲ್ಲಿ ಕಸ್ತೂರಿ ಬಾ ಶಾಲೆ ಒಳಗೆ 150 ಎಲ್ಲ ಕಟ್ ಮಾಡಿಸ್ರಿ. ಪಿಡಿ ಅವರ ನೀವು ಮಾಡೋ ಇದಕ್ಕೆಲ್ಲ ಹೊರಗಡೆದೆಲ್ಲ ಕ್ಲೀನ್ ಮಾಡಿಸ್ರಿ. ಗಟರ್ ನಿಂದ್ರದು ಒಂದು ತೊಂದರೆಯಿಂದ ಅದೊಂದು ವ್ಯವಸ್ಥೆ ಬೇರೆ ಕಡೆ ಮಾಡಂತ ಹೇಳಿದ್ದು. ಇವು 3 ಶೌಚಾಲಯ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಶೌಚಾಲಯ ವ್ಯವಸ್ಥೆಯನ್ನು ತಾಂತ್ರಿಕ ಇದು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಹೆಚ್ಚುವರಿ ಶೌಚಾಲಯವನ್ನು ಮಾಡೋಕೆ ನಾವು ನಮ್ಮ NREG ಬದಲಿಗೆ BBG ರಾಮ್ಜಿ ಅಂತ ಹೊಸ ಯೋಜನೆ ಬಂದೈತಿ. ಈ ಯೋಜನೆಯಲ್ಲಿ ಕ್ರಿಯಾ ಯೋಜನೆ ಸ್ಟಾರ್ಟ್ ಮಾಡೋದು ಹೆಂಗಂತ ಈಗ ನಮಗೆ ಟ್ರೈನಿಂಗ್ ಇತ್ತು. ಆ ಒಂದು ನೀವು ನಿಮ್ಮ ಬೆಂಬಲಕ್ಕೆ ನಾವಿಲ್ಲಿ ಬಂದು ನಿಮ್ಮ ಏನೋ ಸಾಹೇಬರ ಅನುಪಸ್ಥಿತಿಯಲ್ಲಿ ನಾವು ಏನೈತೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಜವಾಬ್ದಾರಿಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. 1 ತಿಂಗಳ ಮಟ್ಟಿಗೆ ನಾವು ಕ್ರಿಯಾ ಯೋಜನೆ ಅನುಮೋದನೆಯನ್ನು ತಗೊಂಡು ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿ ನಿಮಗೆ ಯಾವುದೇ ರೀತಿ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತ ನಾವು ಭರವಸೆ ಕೊಡ್ತಾ ಇದ್ದೀವಿ. ಇರ್ತಕ್ಕಂಥ ಬಾಲಕಿಯರ ವಸತಿ ಶಾಲೆಯಲ್ಲಿ ಇವತ್ತು ಮಕ್ಕಳಿಗೆ ಅಲ್ಲಿ ಶೌಚಾಲಯವನ್ನು ಇರದೇ ಇರುವ ಕುರಿತು ಮತ್ತು ಮೂಲಭೂತ ಸೌಕರ್ಯಗಳಾದಂಥ ನೀರು ಇನ್ನಿತರ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಹೋರಾಟವನ್ನು ಮಾಡಿತ್ತು. ಈ ಹೋರಾಟಕ್ಕೆ ಸ್ಪಂದಿಸಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಮತ್ತು KAB ಅವರೆಲ್ಲ ಬಂದು ತಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು 45 ದಿನಗಳಲ್ಲಿ ನಾವು ಕ್ರಿಯಾ ಯೋಜನೆ ಹಾಕಿಕೊಂಡು ಮುಂದಿನ ಹಂತದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದರೆ ಒಟ್ಟಾರೆ 2 ತಿಂಗಳ ಸಮಯವನ್ನು ತೆಗೆದುಕೊಂಡರೂ ಕೂಡ ಪರವಾಗಿಲ್ಲ. ನಂತರ ಇಲ್ಲಿ ಕೆಲಸ ಆಗಬೇಕು ಅಂತೇಳಿ ನಾನು ಈ ಮೂಲಕ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. 2 ತಿಂಗಳ ಒಳಗಡೆ ನೀವೇನಾದ್ರು 2 ತಿಂಗಳ ನಂತರ ಕೆಲಸ ಮಾಡದೆ ಹೋದರೆ ಮುಂದಿನ ಹಂತದ ಹೋರಾಟ ನಮ್ಮದು ಉಗ್ರ ರೂಪವಾಗಿರುತ್ತಂತ ಈ ಮೂಲಕ ಹೇಳಿಕೆ ನಾನು ನಿಮ್ಗೆ ಇಷ್ಟಪಡ್ತೀನಿ. ಮತ್ತು ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಹಾಗೂ ಪತ್ರಕರ್ತರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾಡ್ತೀನಿ.